ನಿಮ್ಮ ವೆಬ್ಸೈಟ್ ಕೂಡ ತುಂಬಾ ಎಜುಕೇಟಿವ್ ಆಗಿದೆ. ಅಲ್ಲಿ ಸಾಕಷ್ಟು ಸ್ಟ್ಯಾಟಿಸ್ಟಿಕ್ಸ್ ಗಳನ್ನ ಕೊಟ್ಟಿದ್ದೀರಾ. ಒನ್ ಬೀಯಿಂಗ್ ನಮ್ಮ ಭಾರತದಲ್ಲಿ ವಿತ್ 1.5 ಬಿಲಿಯನ್ ಪ್ಲಸ್ 1.47 ಬಿಲಿಯನ್ ಪಾಪ್ಯುಲೇಷನ್ 36% ಆಫ್ ದೆಮ್ ಕೊಲೊರೆಕ್ಟಲ್ ಇಶ್ಯೂಸ್ ಇಂದ ಬಳಲ್ತಾ ಇದ್ದಾರೆ ಅಂತ. ನಿಮ್ಮ ಮಿಷನ್ ಏನಂದ್ರೆ ಕೊಲೊರೆಕ್ಟಲ್ ಕ್ಯಾನ್ಸರ್ಗೆ ಅದು ಕನ್ವರ್ಟ್ ಆಗದೆ ಇರೋ ಹಾಗೆ ಅದನ್ನ ತಡೆಗಟ್ಟಬೇಕು ಅಂತ. ಅರ್ಲಿಯೆಸ್ಟ್ ಯಾವ ಏಜ್ ಅಲ್ಲಿ ನೋಡಿದೀರಾ ಸರ್ ನೀವು? ರೆಕ್ಟಲ್ ಕ್ಯಾನ್ಸರ್ ನಾನು ನೋಡಿರೋದು ಅರ್ಲಿಯೆಸ್ಟ್ 23 ಇಯರ್ಸ್ ಯಂಗ್ ಬಾಯ್. ಒಂದು. ಎರಡನೇದು ನೀವು 36% ಅಂತ ಹೇಳಿದ್ರಲ್ಲ, ನಾನು ಆಗ್ಲೇ ಹೇಳಿದೆ 15% ಆಫ್ ಇಂಡಿಯಾಸ್ ಪಾಪ್ಯುಲೇಷನ್ ಹ್ಯಾವ್ ಕಾನ್ಸ್ಟಿಪೇಷನ್. ಅಲ್ಲಿ ಎಲ್ಲ 15%ಗೂ ಪೈಲ್ಸ್ ಇರುತ್ತೆ. ಅರ್ಥ ಆಯ್ತಾ? ಆಗ್ಲೇ ಹೇಳಿದೆ 44%ಗೆ ಲೈಫ್ ಸ್ಟೈಲ್ ಕಾನ್ಸ್ಟಿಪೇಷನ್ ಇದೆ ಅಂತ. ಅದರಲ್ಲಿ 50%ಗಾದ್ರೂ ಪೈಲ್ಸ್ ಇರುತ್ತೆ. ಸೊ 15 + 15 ಎಷ್ಟಾಯಿತು? 31%. ಇನ್ನು 44% 4-5 ಆ ಕಡೆ ಹೋದರೆ ಇವತ್ತು ಎಲ್ಲರಿಗೂ ಪರೀಕ್ಷೆ ಮಾಡಿದ್ರೂ 100ಕ್ಕೆ 36 ಜನಕ್ಕೆ ಪೈಲ್ಸೋ, ಫಿಷರೋ, ಫಿಸ್ಟುಲಾನೋ, ಆಪ್ಸಸ್ ಏನೋ ಒಂದಿರುತ್ತೆ. ಸೊ ದಿಸ್ ಇಸ್ ವಾಟ್ ಇಸ್ ಬಿಗ್ ನಂಬರ್ಸ್ ಇನ್ ಇಂಡಿಯಾ. ಇಷ್ಟು ನಂಬರ್ಸ್ ಎಲ್ಲ ಇದ್ರೂ ಸಹ ಇಂಡಿಯಾದಲ್ಲಿ ಇವತ್ತಿಗೂ ಸಹ ಒಂದು ಅವೇರ್ನೆಸ್ ಪ್ರೋಗ್ರಾಮು ಇದ್ರ ಬಗ್ಗೆ ಇಲ್ಲ. ಬೇರೆ ಕಾಯಿಲೆಗಳ ಬಗ್ಗೆ ಇದೆ. ಓರಲ್ ಕ್ಯಾನ್ಸರ್ ಇದೆ, ಬ್ರೆಸ್ಟ್ ಕ್ಯಾನ್ಸರ್ ಇದೆ, ವೈಟಮಿನ್ ಡಿ ಡಿಫಿಷಿಯನ್ಸಿ ಇದೆ, ಬ್ಲೈಂಡ್ನೆಸ್ ಪ್ರೋಗ್ರಾಮ್ ಇದೆ. ಬಟ್ ಆದರೆ ಈ ಒಂದು ಕಾಯಿಲೆಗಳಿಗೆ ಯಾವ ಪ್ರೋಗ್ರಾಮ್ ಇನ್ನೂ ಕೇಂದ್ರ ಸರ್ಕಾರ ಮಾಡಿಲ್ಲ. ಇನ್ಫ್ಯಾಕ್ಟ್ ಈ ಅವೇರ್ನೆಸ್ ಪ್ರೋಗ್ರಾಮ್ನ ನೀವು ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತಾ ಇದ್ದೀರಾ, ರೈಟ್? ಅಂಡ್ ನಿಮ್ಮ ಈ ಮಾಡೆಲ್ ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ಜನರನ್ನ ರೀಚ್ ಆಗ್ತಿದೆ ಸರ್. ಐ ಕ್ಯಾನ್ ಅಶ್ಯೂರ್ ಯು ಆಸ್ ಅ ಕನ್ಸ್ಯೂಮರ್ ಆಫ್ ನಿಮ್ಮ ಕಾಂಟೆಂಟ್ ತುಂಬಾ ಚೆನ್ನಾಗಿ ಎಜುಕೇಟಿವ್ ವಿಡಿಯೋಸ್ ಗಳನ್ನ ಹಾಕ್ತಾ ಇದ್ದೀರಾ. ಇಫ್ ಐ ಆಮ್ ನಾಟ್ ರಾಂಗ್, ಅದಕ್ಕೆ ನಿಮ್ಮ ಪ್ರಾಜೆಕ್ಟ್ ನ ಹಾರ್ವರ್ಡ್ ಅವರು ಸ್ಟಡಿ ಮಾಡೋದಕ್ಕೆ ನೆಕ್ಸ್ಟ್ ಮಂತ್ ಬರ್ತಾ ಇದ್ದಾರೆ, ಕರೆಕ್ಟಾ? ಹೌದೌದು. ನಾವು ಲಾಸ್ಟ್ 10 years ಆಫ್ ಡೀಪ್ ರಿಸರ್ಚ್ ಆನ್ ದಿಸ್. ಒಂದು. ಎರಡನೇದು ಡೂಯಿಂಗ್ ಎ ಮಾಡೆಲ್. ಇದನ್ನ ಹೇಗೆ ಜನಕ್ಕೆ ತಗೊಂಡೋಗ್ಬೇಕು, ಈ ಒಂದು ಟ್ಯಾಬೂನ ಹೇಗೆ ಬ್ರೇಕ್ ಮಾಡಬೇಕು, ಜನ ಹೇಗೆ ನಮ್ಮ ಹತ್ರ ಬರಬೇಕು. ಮತ್ತೆ ನಾವು ಔಟ್ರೀಚ್ ಆಕ್ಟಿವಿಟೀಸ್ ಮಾಡ್ತೀವಿ. ಪ್ರತಿ ತಿಂಗಳು ಒಂದು ತಾಲೂಕು ಒಂದು ಸಂಡೆ ನಾವು ಇರ್ತೀವಿ. ಆ ತಾಲೂಕಲ್ಲಿ ಫಸ್ಟು ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಆಟೋ ಕ್ಯಾಂಪೇನು, ಪ್ಯಾಂಪ್ಲೆಟ್ಸು, ಫ್ಲೆಕ್ಸು, ಪಂಚಾಯಿತಿ ಎಲ್ಲರಿಗೂ ಮೆಸೇಜ್ ಕೊಟ್ಟು ಕ್ಯಾಂಪ್ ಮಾಡ್ತೀವಿ. ಅಲ್ಲಿ ಕ್ಯಾಂಪ್ ಮಾಡಿದಾಗ ಏನಾಗುತ್ತೆ, ಆ ಕ್ಯಾಂಪ್ಗೂ ಸಹ ಜನ ಬರಲ್ಲ, ನನಗೆ ಪೈಸೆಯಿಂದ ಊರಿಗೆಲ್ಲ ಗೊತ್ತಾಗ್ಬಿಡುತ್ತೆ ಅಂತ. ಸೊ ಅವೇರ್ನೆಸ್ ಮಾಡಿದಾಗ ಕ್ಯಾಂಪಿಗೆ ಒಂದು 300 ಜನ ಬರ್ತಾರೆ. ಇನ್ನ ಅದರ 10ರಷ್ಟು ಹಾಸ್ಪಿಟಲ್ಗೆ ಬರ್ತಾರೆ, ಸಿಕ್ಕಡೆ ಬರ್ತಾರೆ ಹಾಸ್ಪಿಟಲ್ಗೆ. ಹಾಗಾಗಿ ನಾವು ಬಡವರಿಗೆ, ಮಧ್ಯಮ ವರ್ಗದವ್ರಿಗೆ, ಶ್ರೀಮಂತರಿಗೆ ಎಲ್ಲರಿಗೂ ಸಹ ಒಂದು ಮಾಡೆಲ್ ಮಾಡಿದ್ದೀವಿ. ಹೇಗೆ ಈ ಒಂದು ಸ್ಪೆಷಾಲಿಟಿನ ಸಪ್ರೇಟ್ ಸ್ಪೆಷಾಲಿಟಿ ಮಾಡೋದು ಅಂತ. ಈ ಮಾಡೆಲ್ ಇಂಟ್ರೆಸ್ಟಿಂಗ್ ಆಗಿ ಹಾರ್ವರ್ಡ್ ಅವರು ನಮಗೆ ಕೇಸ್ ಸ್ಟಡಿ ಮಾಡಲಿಕ್ಕೆ ಶುರು ಆಗಿದೆ ಆಲ್ರೆಡಿ. ಸೊ ನಿಮ್ಮ ಏರಿಯಾ ಆಫ್ ಎಕ್ಸ್ಪರ್ಟೀಸ್ ಯಾವ್ಯಾವ್ದಿದೆ ಮಾತಾಡಿದ್ವಲ್ಲ ಸರ್, ಒಂದೊಂದ್ರ ಬಗ್ಗೆನು ಮೋಸ್ಟ್ ಆಸ್ಕ್ಡ್ ಕ್ವೆಶ್ಚನ್ಸ್ ಕೇಳ್ತಾ ಹೋಗೋಣ ಅಂತ, ಸೊ ದಟ್ ವಿ ಕ್ಯಾನ್ ಎಜುಕೇಟ್ ಪೀಪಲ್ ಅಬೌಟ್ ಇಟ್. ಟು ಬಿಗಿನ್ ವಿತ್ ಪೈಲ್ಸ್, ಮೂಲವ್ಯಾಧಿ ಅಥವಾ ಮೊಳೆ ರೋಗ. ಇದು ಪರ್ಮನೆಂಟಾ ಅಥವಾ ಬಂದು ಸರ್ಜರಿ ಎಲ್ಲ ಮಾಡಿಸ್ಕೊಂಡ್ರೆ ಕರೆಕ್ಟ್ ಟೈಮಲ್ಲಿ ಬಂದ್ರೆ ಡಾಕ್ಟರ್ ಹತ್ರ ಕಂಪ್ಲೀಟ್ಲಿ ಕ್ಯೂರ್ ಮಾಡಬಹುದಾ? ತುಂಬಾ ಕಾಮನೆಸ್ಟ್ ಕ್ವಶನ್ ಜನ ಕೇಳೋದು, ಡಾಕ್ಟ್ರೇ ಪೈಲ್ಸ್ ಆಪರೇಷನ್ ಮಾಡಿಸ್ಕೊಂಡ್ರೆ ಅದು ಮತ್ತೆ ಬರುತ್ತೆ ಅಂತಾರೆ ಅಂತ. ಹಾಗಾಗಿ ಎಷ್ಟೋ ಜನ ಮಾಡಿಸ್ಕೊಂಡೇ ಇಲ್ಲ. ಯಾಕೆ ಮಾಡಿಸ್ಕೊಳ್ಳಿದ್ರೆ ಮತ್ತೆ ಬರುತ್ತೆ ಅಂತ. ನಿಜ. ಪೈಲ್ಸ್ಗೆ ಕಾರಣ ಏನು? ಮೇನ್ ರೂಟ್ ಕಾಸ್ ಹುಡುಕ್ಬೇಕು. ಇವತ್ತು ಏನಾಗ್ತಾ ಇದೆ, ನಮ್ಮ ಡಾಕ್ಟರ್ಗಳು ಹೊಟ್ಟೆ ನೋವಾ ಮಾತ್ರೆ ಕೊಡು, ಜ್ವರನ ಮಾತ್ರೆ ಕೊಡು, ಯಾಕೆ ಹೊಟ್ಟೆ ನೋವಾಯಿತು, ಯಾಕೆ ಮಾತ್ರೆ ಬಂತು, ಯಾಕೆ ಪೈಲ್ಸ್ ಆಯಿತು ಅಂತ ಚೆಕ್ ಮಾಡದೆ ಹೋದ್ರೆ ಪೈಲ್ಸ್ ಮತ್ತೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬ ಬೈಕಲ್ಲಿ ಹೋಗ್ತಿರ್ತಾನೆ, ಬೈಕಲ್ಲಿ ಹೋಗ್ಬೇಕಾದ್ರೆ ಬೀಳ್ತಾನೆ ಅವನು, ಅವನಿಗೆ ಫ್ರ್ಯಾಕ್ಚರ್ ಆಗುತ್ತೆ. ಫ್ರ್ಯಾಕ್ಚರ್ ಆಗಿ ಹಾಸ್ಪಿಟಲ್ಗೆ ಬರ್ತಾನೆ, ರಾಡೆಲ್ಲ ಹಾಕಿ ಎಲ್ಲ ವಾಸಿ ಆಗುತ್ತೆ. ಕೊನೆಗೆ ಸ್ವೀಟ್ಸು ಎಲ್ಲ ತಂದ್ಕೊಟ್ಟು, ಡಾಕ್ಟ್ರೇ ನನಗೆ ಮತ್ತೆ ಫ್ರ್ಯಾಕ್ಚರ್ ಆಗುತ್ತೆ ಅಂತ. ಹೂನಪ್ಪ, ಮತ್ತೆ ಬಿದ್ದರೆ ಮತ್ತೆ ಫ್ರ್ಯಾಕ್ಚರ್ ಆಗುತ್ತೆ ಅಂತ. ಹಾಗೆ ಲೈಫ್ ಸ್ಟೈಲ್ನ ಸರಿ ಇಟ್ಕೊಳ್ದೆ ಹೋದ್ರೆ, ಡಾಕ್ಟರ್ಸ್ ರೂಟ್ ಕಾಸ್ನ ಟ್ರೀಟ್ ಮಾಡದೆ ಹೋದ್ರೆ, ಫಾರ್ ಎಕ್ಸಾಂಪಲ್ ಕಾನ್ಸ್ಟಿಪೇಷನ್ನು, ಪೈಲ್ಸು ಮತ್ತೆ ಬರುತ್ತೆ. ಕ್ಲಿಯರ್? ಸೊ ರೂಟ್ ಕಾಸ್ನ ಟ್ರೀಟ್ ಮಾಡಿದ್ರೆ ಬೇರ್ ಸಮೇತ ತೆಗಿಬೇಕು ಅಂತಾರಲ್ಲ, ಆ ತರ ಮಾಡದೆ ಹೋದ್ರೆ ಪೈಲ್ಸ್ ಮತ್ತೆ ಬರುತ್ತೆ. ಓಕೆ ಓಕೆ. ಅಂಡ್ ಗ್ರೇಡ್ 1, 2, 3, 4 ಬಗ್ಗೆ ಏನ್ ಮಾತಾಡಿದ್ವಿ, ಗ್ರೇಡ್ 1 ಇಂದ ಗ್ರೇಡ್ 4 ಹೋಗಕ್ಕೆ ಎಷ್ಟು ಟೈಮ್ ಬೇಕಾಗಬಹುದು ಡಾಕ್ಟರ್? ಗ್ರೇಡ್ 1 ಇರುತ್ತಾ, ಗ್ರೇಡ್ 2 ಇರುತ್ತಾ, ಹೇಗೆ ಹೋಗುತ್ತೆ 4ಗೆ ಅಂತ ಹೇಳಿದ್ರೆ, ಕೆಲವರು ಲೈಫ್ ಸ್ಟೈಲ್ ತುಂಬಾ ಕೆಟ್ಟದಾಗಿರುತ್ತೆ, ಕೆಲವರು ಕಾನ್ಸ್ಟಿಪೇಷನ್ ತುಂಬಾ ಕೆಟ್ಟದಾಗಿರುತ್ತೆ, ಕೆಲವರು ಡಯಟ್ ತುಂಬಾ ಕೆಟ್ಟದಾಗಿರುತ್ತೆ. ಸೊ ಡಿಪೆಂಡಿಂಗ್ ಆನ್ ದ ಲೈಫ್ ಸ್ಟೈಲ್ ಗ್ರೇಡ್ 1 to ಗ್ರೇಡ್ 4 ಹೋಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಗ್ರೇಡ್ 1 to ಗ್ರೇಡ್ 4 ಹೋಗೋಕೆ ನಿಗದಿತ ಸಮಯ ಇಲ್ಲ. ಅದು 6 months ಆಗ್ಬೋದು, 1 year ಆಗ್ಬೋದು, 2 years ಆಗ್ಬೋದು,
ಡಿಪೆಂಡಿಂಗ್ ಆನ್ ದಿ ಇಂಡಿವಿಜುವಲ್, ಡಿಪೆಂಡಿಂಗ್ ಆನ್ ದಿ ಲೈಫ್ ಸ್ಟೈಲ್. ಓಕೆ. ಆಯ್ತಾ? ಎಸ್. ಇನ್ನೊಂದು ಹಾ. ಗ್ರೇಡ್ 2 ಆಲ್ರೆಡಿ ಇರುತ್ತೆ ಅವ್ರಿಗೆ, ಹಾ. ಅದು ಹೊರಗಡೆ ಬಂದೊಳಗೆ ಹೋಗ್ತಾ ಇರುತ್ತೆ, ಹಾ. ಅದು ಗೊತ್ತಾಗಲ್ಲ ಅವ್ರಿಗೆ. ಒಂದಿನ ಏನಾಗುತ್ತೆ, ತುಂಬ ಗಟ್ಟಿಯಾಗಿ ಮೋಷನ್ ಪಾಸ್ ಮಾಡ್ತಾರೆ, ತುಂಬ ಸ್ಟ್ರೈನ್ ಮಾಡ್ತಾರೆ, ಅವತ್ತು ಆ ಗ್ರೇಡ್ 2 ಸಡನ್ನಾಗಿ ಹೊರಗಡೆ ಬರುತ್ತೆ. ಹಾ. ಅದನ್ನ ಗ್ರೇಡ್ 4 ಅನ್ಕೊಬರ್ತಾರೆ. ಆ್ಯಕ್ಚುಲಿ ಗ್ರೇಡ್ 4 ಅಲ್ಲ ಅದು, ಹಾ. ಅದು ದೊಡ್ಡ ಬ್ಲಡ್ ಕ್ಲಾಟು. ಅದನ್ನು ಥ್ರಾಂಬೋಸ್ಟ್ ಪೈಲ್ ಅಂತ ಕರೀತಾರೆ. ಥ್ರಾಂಬೋಸ್ ಅಂದರೆ ಬ್ಲಡ್ ಕ್ಲಾಟು, ಪೈಲ್ ಅಂದರೆ ಸಡನ್ನಾಗಿ ಹೊರಗಡೆ ಬರೋದು. ಸೊ ಈ ರೀತಿ ಜನ ಸಡನ್ನಾಗಿ ಬಂದಾಗ ಆಫೀಸಿಂದ ಓಡ್ ಬರ್ತಾರೆ, ಬಸ್ಸಿಂದ ಓಡ್ ಬರ್ತಾರೆ, ಎಲ್ಲಿದ್ರೂ ಓಡ್ ಬರ್ತಾರೆ ಹಾಸ್ಪಿಟಲ್ಗೆ. ಅವರು ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ತುಂಬ ನೋವಿರುತ್ತೆ. ಓಕೆ. ಸೊ ಗ್ರೇಡ್ 1 to grade 4 ಇಟ್ ಟೇಕ್ಸ್ ಇಸ್ ಓನ್ ಸ್ವೀಟ್ ಟೈಮ್ ಡಿಪೆಂಡಿಂಗ್ ಆನ್ ಇಂಡಿವಿಜುವಲ್ಸ್ ಲೈಫ್ ಸ್ಟೈಲ್.